ಹಲೋ ಫ್ರೆಂಡ್ಸ್. ನಮ್ಮದು ಮೆನಿಸ್ಕಸ್ ಆಪ್ರೇಷನ್ ನಿನ್ನೆ ಆಯಿತು. ಸೊ ಆಪ್ರೇಷನ್ ಎಕ್ಸ್ಪೀರಿಯನ್ಸು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇನಿಷಿಯಲಿ ಹೆಂಗಾಯಿತು ಅಂತ ಅಂದರೆ, ಮಾರ್ನಿಂಗ್ ಅಡ್ಮಿಷನ್ಸ್ ಕೇಳಿದ್ರು. ಬಂದು ಹಾಸ್ಪಿಟಲ್ ಬಂದು ಅಡ್ಮಿಟ್ ಆಗಿ ಸರ್ಟನ್ ಬ್ಲಡ್ ಟೆಸ್ಟ್ ಇರುತ್ತೆ. ಸೊ ಬ್ಲಡ್ ಟೆಸ್ಟ್ ಮಾಡಾದಮೇಲೆ ಸೊ ಬೇಸ್ಡ್ ಆನ್ ದ ರಿಸಲ್ಟ್ಸ್ ನಾವು ಆಪ್ರೇಷನ್ ಥಿಯೇಟ್ರಿಗೆ ಹೋಗೋಣ, ಸೊ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸೊ ಒನ್ಸ್ ಆಪ್ರೇಷನ್ ಬ್ಲಡ್ ಟೆಸ್ಟ್ ಎಲ್ಲ ಬಂದಾದಮೇಲೆ ಆಪ್ರೇಷನ್ ಥಿಯೇಟ್ರಿಗೆ ಮೂವ್ ಮಾಡಿದ್ರು ಅರೌಂಡ್ 10:30 ಅನಿಸುತ್ತೆ. ಸೊ ಅಲ್ಲಿ ನನಗೆ ಫಸ್ಟು ಪೇನ್ಫುಲ್ ಫ್ಯಾಕ್ಟರ್ ಅನಿಸಿದ್ದು ಅನಸ್ತೇಷಿಯಾ ಇಂಜೆಕ್ಷನ್ಸು. ಸೊ ನನಗೆ 2 ಅನಸ್ತೇಷಿಯಾ ಇಂಜೆಕ್ಷನ್ಸ್ ಕೊಟ್ಟಾದಮೇಲೆ ಕೆಲವೊಂದು ಟೆಸ್ಟ್ಗಳು ಹೇಳ್ತಾರೆ. ಸೊ ಕಾಲು ಲಿಫ್ಟ್ ಮಾಡೋಕ್ಕಾಗ್ತಾಯಿದೆಯಾ, ಒಂದು ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ಹಾಕ್ತಾರೆ. ಸೊ ನಿಂಗೆ ಫೀಲ್ ಆಗ್ತಾಯಿದೆಯಾ, ಕೋಲ್ಡ್ ಆಗ್ತಿದೆಯಾ, ಸೊ ಅಂತೆಲ್ಲ ಹೇಳ್ತಾಯಿದ್ರು. ಆ್ಯಂಡ್ ಮೋರ್ ಓವರ್ ಏನಂತ ಅಂದರೆ, ಒಂದು ನನಗೆ ಆಗಿದ್ದು ಏನಂತಂದರೆ ಎಕ್ಸ್ಪೀರಿಯೆನ್ಸು, ಯಾರನ್ನ ನೀವು ಈ ಫೇಸಲ್ಲಿದ್ದರೆ ನೀವು ಆಪ್ರೇಷನ್ಗೆ ಹೋಗ್ತಾಯಿದ್ರೆ ಫಸ್ಟು, ಯಾಕಂದರೆ ಅಲ್ಲಿ AC ಇರುತ್ತೆ ಫುಲ್, ಈ ಥರ ಇದು ಟಾಯ್ಲೆಟ್ಸ್ಗೆಲ್ಲ ಅರ್ಜೆಂಟ್ ಆಗಿಬಿಡುತ್ತೆ. ನನ್ನ ಕೇಸಲ್ಲಿ ಏನಾಯಿತು ಅಂದರೆ, ಸೊ ಹಾಫ್ ಬಾಡಿ ಫುಲ್ ಓಪನ್ ಇತ್ತು, ಹಾಫ್ ಬಾಡಿ ಈ ಕಡೆ ಇತ್ತು, ಕರ್ಟನ್ ಹಾಕಿರ್ತಾರೆ. ಸೊ ಹಾಫ್ ಬಾಡಿ ಫುಲ್ ಈ ಥರ ಅದು ಯಾವ ಥರ ಕೊಡ್ತಾರೆ ಗೊತ್ತಿಲ್ಲ, ಹೀಟ್ ಮಾತ್ರ ಬರ್ತಾಯಿತ್ತು. ಈ ಕಡೆ ಫುಲ್ ನಮ್ನೆಸ್ಸು ಆ್ಯಂಡ್ ಫುಲ್ ಬಾಡಿ ಎಕ್ಸ್ಪೋಸ್ ಆಗಿತ್ತು ಕೋಲ್ಡ್ನೆಸ್ಗೆ. ಸೊ ಅದು ತುಂಬ ಅನ್ಬೇರೇಬಲ್ ಅಂತ ಅನ್ನಿಸ್ತಾಯಿತ್ತು. ಯಾಕಂದರೆ ಈ ರೈಟ್ ಲೆಗ್ ಇದೆಯಲ್ಲ, ಈ ರೈಟ್ ಲೆಗ್ ಈ ಥರ ಸೊ ಇನ್ಕ್ಲೈನ್ ಪೊಸಿಷನಲ್ಲಿ ಸೊ ಹಿಂಗೆ ಆಪ್ರೇಷನ್ ಮಾಡೋದು ಆ್ಯಕ್ಚುಲಿ. ಸೊ ಅದು ಒಂದು 10 ಮಿನಿಟ್ಸ್ ಒಂಥರ ಇರಿಟೇಷನ್ ಅನ್ನಿಸ್ಬಿಡುತ್ತೆ. ಅದು ಆಗೋದಿಲ್ಲ. ಆ್ಯಂಡ್ ಮೋರ್ ಓವರ್ ನಂದು ಆಪ್ರೇಷನ್ ಬಂದು ಆಲ್ಮೋಸ್ಟ್ 1 ಅವರ್ ಹಿಡಿತು. ಸೊ